ಹಲೋ, ಹೇಳು. ನಾನು ವೇಟ್ ಮಾಡ್ತಾ ಇದ್ದೆ. ಎಷ್ಟೊತ್ತಿಗೆ ಫೋನ್ ಮಾಡ್ತೀನೋ ಮಾತಾಡಿಸ್ತೀನೋ ಅಂತ ಕಾಯ್ತಾ ಇದ್ದೆ. ಎಲ್ಲಮ್ಮ, ಎಷ್ಟು ಸಾರಿ ನಾನು ಕಾಲ್ ಮಾಡಿರೋದು, ಎಷ್ಟು ಸಾರಿ ನಾನು ವಾಟ್ಸಪ್ ಮೆಸೇಜ್ ಮಾಡಿರೋದು, ಕಾಲ್ಮಿ ಅಂತ ಎಷ್ಟು ಸಾರಿ ಮಾಡಿದ್ದೀನಿ ನೋಡು. ಇನ್ನೆಲ್ಲಿ ಕಾಯ್ತಾ ಇದ್ದೆ? ಎಷ್ಟು ಸಾರಿ ಒಂದು 100 ಮೆಸೇಜ್ ಹಾಕಿದ್ದೀನಿ, ಹೆಚ್ಚು ಕಡಿಮೆ ಕಾಲ್ಮಿ ಅಂತೇಳಿ. ನನ್ನ ಜೊತೆ ಮಾತಾಡೋದಕ್ಕೆ ನಿನಗೆ ಅಷ್ಟೊಂದು ಇಷ್ಟ ಆಗಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ನೀನು ಕಾಲ್ ಮಾಡ್ತಾ ಇದ್ದೆ. ಇಷ್ಟೊತ್ತು ಗಂಟೆ ಬೇಕಾ? ಅಯ್ಯೋ ಸಾರಿ ಚಿನ್ನು, ಸಾರಿ. ನೀನು ಆ ಥರ ಎಲ್ಲನ ತಿಳ್ಕೊಬೇಡ. ನನಗೆ ಇಲ್ಲಿ ನಮ್ಮಮ್ಮ ಇತ್ತು, ಅದಕ್ಕೆ ಇವತ್ತು ನಮ್ಮ ಮನೇಲಿ ಏನೋ ಸ್ವಲ್ಪ ಸ್ಪೆಷಲ್ ಮಾಡ್ತಾ ಇದ್ವಿ, ಅದಕ್ಕೋಸ್ಕರ ಲೇಟ್ ಆಯಿತು. ನಮ್ಮ ಮನೇಲಿ ನಮ್ಮಮ್ಮ ಇವಾಗ ಕರ್ಜಿಕಾಯಿ ಮಾಡ್ತಾ ಐತೆ. ಮಧ್ಯಾಹ್ನ ಟೈಮ್ ಏನಾದ್ರೂ ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ, ಇವಾಗೆಲ್ಲ ಹೋಗಲ್ಲ, ಮನೇಲಿ ಇರ್ತೀರಲ್ಲ, ಅದಕ್ಕೆ ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತೇಳಿ ಕರ್ಜಿಕಾಯಿ ಎಲ್ಲ ಮಾಡಿದ್ರು. ರಜಾ ಇತ್ತು, ನಮ್ಮಮ್ಮ ರಜಾ ಹಾಕಿತ್ತು, ಇವಾಗ ಡ್ಯೂಟಿಗೆ ಹೋಗ್ತಾ ಇದ್ದಾರಲ್ಲ, ಅದಕ್ಕೆ ರಜಾ ಇತ್ತಲ್ಲ, ಅದಕ್ಕೆಲ್ಲ ಕರ್ಜಿಕಾಯಿ ಎಲ್ಲ ಮಾಡಿದ್ರು ನಿನ್ನೆ ಇವತ್ತು ಎಲ್ಲನ. ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು ಈ ಥರ ಎಲ್ಲ ಮಾಡಿಕ್ಕೈತೆ ಮನೇಲಿ ತಿನ್ನೋಕ್ಕೆ. ಹೊರಗಡೆ ಎಲ್ಲೋ ಹೋಗಿ ತಿನ್ನಬಾರ್ದು ಅಂತ ಮನೇಲೆಲ್ಲ ಮಾಡ್ತಾ ಇದ್ವಾ, ಅದಕ್ಕೆ ಮಾಡೋ ಟೈಮಲ್ಲಿ ಇನ್ನೆಲ್ಲ ಅಮ್ಮ ಮನೇಲಿ ಇರಬೇಕಾದ್ರೆ ನನಗೆ ಕಾಲ್ ಮಾಡೋಕ್ಕಾಗಲಿಲ್ಲ. ಸಾರಿ, ಪ್ಲೀಸ್ ಸಾರಿ. ತನ್ವಿ, ಏನಾದರೂ ಒಂದು ನನಗೆ ಕಾರಣ ಹೇಳ್ತಾ ಇರ್ತೀಯ ನೀನು, ಏನಾದರೂ ಒಂದು. ಹಿಂಗೆ ಮಾಡಿದ್ರೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತಪ್ಪ. ಪ್ಲೀಸ್ ಚಿನ್ನು, ಬೇಜಾರ ಮಾಡ್ಕೋಬೇಡ. ಯಾಕಂದರೆ ಸಮಯ ಇದ್ದರೆ ನಾನೇ ಕಾಲ್ ಮಾಡ್ತೀನಿ. ನಾನು ಹೇಳಿದೆ ಈಗ ಇನ್ನೊಂದು 5 ನಿಮಿಷ ಕಾಲ್ ಮಾಡೋಣ ಅಂತ 5 ಮಿನಿಟ್ಸ್ ಅಂತ ನಾನು ರಿಪ್ಲೈ ಮಾಡ್ತಾ ಇದ್ನಲ್ಲ. ಏನು ಮಾಡಲಿ, ಆಗದೆ ಇಲ್ಲದಕ್ಕೆ ತಾನೇ ನಾನು ಹೇಳ್ತಾ ಇರೋದು. ಫೋನ ಮಾತಾಡೋಕ್ಕೆ ಅಮ್ಮ ನೀನು ಹೋಗಮ್ಮ, ಅದೃಷ್ಟ ಅಕ್ಕರ ಮನೆ ಹತ್ರ ಹೋಗು, ಅದೃಷ್ಟ ಅಕ್ಕನ ಪಾಪನ ಮಾತಾಡಿಸ್ಕೊಂಬ, ಗಗನ ಅಕ್ಕನ ಪಾಪನ ಮಾತಾಡಿಸ್ಕೊಂಬ ಅಂತ ಹೇಳ್ತಿದ್ಲು. ನಮ್ಮ ಮನ್ಮಿತಾನೇ ಹೇಳ್ತಾ ಇದ್ಲು, ಅಮ್ಮ ಅವಳು ಯಾರ ಹತ್ರನೋ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ ಅಂತೇಳಿ ನಮ್ಮ ಮನ್ಮಿನೂ ಹೇಳ್ತಾ ಇದ್ಲು. ನಮ್ಮ ಮನ್ವಿ ಹೇಳಿದ್ಲು ನನಗೆ. ಮತ್ತೆ ಆವಾಗಲೇ ಡೌಟ್ ಬಂತು. ನಮ್ಮ ದೊಡ್ಡ ಮಗಳು ಹೇಳಿಳಪ್ಪ ನಮ್ಮ ಮನ್ಮಿತ, ಅಮ್ಮ ಇವಳು ಯಾಕನೋ ತನ್ವಿ ಯಾರ ಹತ್ರನೋ ಮಾತಾಡ್ತಾ ಇರ್ತಾಳೆ, ಯಾರಿಗೋ ಕಾಲ್ ಮೆಸೇಜ್ ಮಾಡ್ತಾ ಇರ್ತಾಳೆ ಅಂತ ಹೇಳಿದ್ಲು. ಆದರೆ ನನಗೆ ಗೊತ್ತಾಗಲಿಲ್ಲ ಯಾರು ಏನೋ ಎತ್ತ ಅಂತ ನಾನು ಎಚ್ಚರಿಕೆ ತಗೊಳ್ಳಿಲ್ಲ. ಏನು ಮಾಡೋದು, ನನಗೂ ಯಾವಾಗಲೂ ಮಾತಾಡ್ತಾನೇ ಇರಬೇಕು ಅಂತ ಅನಿಸುತ್ತೆ, ಆದ್ರೂ ಟೈಮ್ ಸಾಕಾಗಲ್ಲ. ಇಲ್ಲ ಮನೇಲಿ ಇವಳು ಬೇರೆ ನಮ್ಮ ಅಕ್ಕ ಬೇರೆ ಇರ್ತಾಳೆ, ಇಲ್ಲ ಅಂತಂದರೆ ನಮ್ಮಪ್ಪ ನಮ್ಮಮ್ಮ ಯಾರಾದರೂ ಇರ್ತಾರೆ ನಮ್ಮ ಮನೇಲಿ, ಇಲ್ಲ ಅಕ್ಕಪಕ್ಕದಾಗೆಲ್ಲ ನಮ್ಮಮ್ಮ ಫ್ರೆಂಡ್ಗಳೆಲ್ಲ ಯಾರಾದ್ರೂ ಹಿಂಗೆ ಬರ್ತಾ ಇರ್ತಾರೆ, ಮಾತಾಡೋಕ್ಕೆ ಆಗಲ್ಲ. ಟೈಮೇ ಸಾಕಾಗಲ್ಲ. ನಾನು ಏನೆಲ್ಲ ಯೋಚನೆ ಮಾಡ್ತೀನಿ ಗೊತ್ತಾ ಚಿನ್ನು, ಈ ಥರ ಮಾತಾಡಬೇಕು ನಮ್ಮ ಚಿನ್ನು ಹತ್ರ, ಇದೆಲ್ಲ ನಮ್ಮ ಮನಸ್ಸಲ್ಲಿ ಇರೋದೆಲ್ಲ ಹೇಳ್ಬೇಕು, ನಾವಿಬ್ಬರು ಹಿಂಗೆ ಚೆನ್ನಾಗಿರಬೇಕು ಅಂತೇಳಿ ಏನೆಲ್ಲ ಒಂಥರ ಯೋಚನೆ ಮಾಡ್ತೀನಿ. ಆದರೆ ಅದು ನನಗೆ ನೆನಪೇ ಆಗಲ್ಲ. ನಿನ್ನ ಜೊತೆ ಮಾತಾಡ್ಬೇಕಾದ್ರೆ ಎಲ್ಲ ಮರ್ತೋಗ್ಬಿಡುತ್ತೆ. ಆಯಿತು, ಏನು ಊಟ ಮಾಡಿದೆ, ಏನು ಮಾಡ್ತಾ ಇದೆಯಾ ಇವಾಗ? ಏನಿಲ್ಲ, ಇಲ್ಲ ಆರಾಮಾಗೆ ಮನೇಲಿ ಕೂತ್ಕೊಂಡಿದ್ದೀನಿ. ಇವಳು ನಮ್ಮ ಅಕ್ಕನೂ ಎಲ್ಲ ಓದ್ಲು, ನಮ್ಮ ಅಮ್ಮನೂ ಇಲ್ಲೆಲ್ಲ ಹೋಯ್ತು, ಅದಕ್ಕೆ ನಾನು ಕಾಲ್ ಮಾಡಿದೆ. ಅಯ್ಯೋ ನಮ್ಮಮ್ಮ ಇಷ್ಟೊತ್ತಿಗೆ ಹೊರಗೆ ಹೋಗುತ್ತೋ ಅಂತ ನಮ್ಮ ಅಮ್ಮನಿಗೆ ಏನಾದರೂ ಒಂದು ಸುಳ್ಳು ಹೇಳ್ಬಿಟ್ಟು, ಅಮ್ಮ ಹೋಗು ಅದೃಷ್ಟ ಅಕ್ಕನ ಪಾಪನ ಮಾತಾಡಿಸ್ಕೊಂಬ, ಗಗನ ಅಕ್ಕನ ಪಾಪನ ಮಾತಾಡಿಸ್ಕೊಂಬ ಅಂತ ಹೇಳಿ, ಅಯ್ಯೋ ನಾನಂತೂ ಎಷ್ಟು ಬಲವಂತ ಮಾಡಿ ನಮ್ಮ ಅಮ್ಮನ ಹೊರಗಡೆ ಕಳಿಸಿದ್ದಾಯ್ತು. ಇವಾಗ ನನಗೆ ನಿಜವಾಗ್ಲೂ ನೀನು ನನಗೆ ಕಾಲ್ ಮಾಡಲಿಲ್ಲ ಅಂತಂದರೆ ಭಾಳ ಬೇಜಾರಾಗ್ಬಿಡುತ್ತೆ. ಯಾಕೋ ಕಾಲ್ ಮಾಡಲಿಲ್ವಲ್ಲ ಅಂತ. ನಾನು ಅದಕ್ಕೆ ಒಂದು 50 ಸತಿ ಮೆಸೇಜ್ ಹಾಕಿದ್ದೀನಿ, ಕಾಲ್ಮಿ ಅಂತ. ನೀವೇ ನೋಡು ಫಸ್ಟು. ಮತ್ತೆ ಇನ್ನೇನು ಮಾತಾಡು, ಏನೇನು ಮಾತಾಡಬೇಕು, ಏನೆಲ್ಲ ಯೋಚನೆ ಮಾಡ್ತೀನಿ ನಿನ್ನ ಜೊತೆ, ಅದು ಮಾತಾಡಬೇಕು ಇದು ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಹೇಳು ನಿನ್ನ ಮನಸ್ಸಲ್ಲಿ ಇದ್ದಿದ್ದೆಲ್ಲ ಹೇಳ್ಬಿಡು. ನೀನು ತುಂಬ ನಾಚ್ಕೊಂತೀಯ, ಯಾಕೆ ಅಷ್ಟೊಂದು ನಾಚ್ಕೊಂತೀಯ ಅಂತ ಗೊತ್ತಿಲ್ಲ. ಅಯ್ಯೋ ಮತ್ತೆ ಇನ್ನೇನು ಮಾಡೋದು, ಅದು ಮಾತಾಡ್ಬೇಕಾದ್ರೆ ನೆನಪಿಗೆ ಬರಲ್ಲಪ್ಪ. ನಾನು ಏನೆಲ್ಲ ಅನ್ಕೊಂತೀನಿ, ಮಾತಾಡಬೇಕು ಚೆನ್ನಾಗಿರಬೇಕು ಅಂತ ಹೇಳಿ, ಆದರೆ ಒಂಥರ ಏನು ಮಾಡೋದು. ಇವಳ ನಮ್ಮ ಅಕ್ಕ ಇದ್ದಾಳಲ್ಲ, ಇವಳ ನಮ್ಮ ಅಕ್ಕನೂ ಉಳ್ಳವಳಲ್ಲ, ನಮ್ಮ ಅಮ್ಮನಿಗೆಲ್ಲ ಹೇಳ್ಬಿಡ್ತಾಳೆ. ನಾನು ಫೋನ್ ಬೇರೆ ಚೆಕ್ ಮಾಡ್ತಾ ಇರ್ತಾಳೆ, ನಾನು ಅದಕ್ಕೆಲ್ಲ ಲಾಕ್ ಇಟ್ಬಿಟ್ಟಿದ್ದೀನಿ ಇವಾಗ. ಎಲ್ಲ ವಾಟ್ಸಪ್ಗೆಲ್ಲ ಲಾಕ್ ಮಾಡಿಬಿಟ್ಟಿದ್ದೀನಿ, ಎಲ್ಲ ನೋಡ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳ್ತಾಳೆ ಅಂತ ಹೇಳಿ ಎಲ್ಲ ಲಾಕ್ ಮಾಡಿದ್ದೀನಿ. ಮತ್ತು ಯಾಕೆ ಬೇಕಪ್ಪ, ಏನಾದ್ರೂ ಗೊತ್ತಾಗ್ಬಿಟ್ರೆ ಸಡನ್ನಾಗಿ ಯಾರು ಸವಾಸನೇ ಅಲ್ಲ ಅನಿಸುತ್ತೆ. ಮತ್ತು ಅದು ಸರಿಯಾ? ಈಗ ಯಾಕಂದರೆ ಯಾಕೆ ಬೇಕು, ಸುಮ್ಮನೆ ಎಲ್ಲದಕ್ಕೂ ಲಾಕಿಕ್ಬಿಡು. ನೀನು ಫೇಸನ್ನು ಇಡಬೇಡ, ಮತ್ತು ಇದು ಪ್ಯಾಟ್ರನ್ ಇಡು, ಸರಿನಾ? ಫೇಸ್ ಲಾಕು ಇಡಬೇಡ. ಮತ್ತು ನೀನು ಏನಾದರೂ ಮಲ್ಕೊಂಡಾಗಲ ನೀನು ಫೇಸ್ ತೋರಿಸ್ಬಿಟ್ಟು, ಫಿಂಗರ್ ಆದ್ರೂ ನೀನು ಮಲ್ಕೊಂಡಾಗ ಫಿಂಗರ್ ಇಟ್ಬಿಟ್ಟು ಆಮೇಲೆ ನಿಮ್ಮ ಅಕ್ಕ ಎಲ್ಲ ನೋಡಿ ನಿಮ್ಮ ಅಮ್ಮನಿಗೆ ಹೇಳೋದು. ಅದಕ್ಕಿನ್ನ ನೀನು ಪಾಸ್ವರ್ಡ್ ಇಡು, ಇಲ್ಲ ಅಂತಂದರೆ ಪ್ಯಾಟ್ರನ್ ಇಡು. ನಾನು ಪ್ಯಾಟ್ರನ್ನೇ ಇಟ್ಕೊಂಡಿದ್ದೀನಿ ಅದಕ್ಕೇನೆ. ಏನು ಮಾಡೋದು, ಅವಳು ಯಾಕೆ ಇತ್ತೀಚೆಗೆ ಯಾಕೋ ನೀನು ವಾಟ್ಸಪ್ಪೆಲ್ಲ ಲಾಕ್ ಮಾಡಿದ್ಯಾ, ಯಾಕೋ ಎಲ್ಲ ಲಾಕ್ ಮಾಡೋದು ಕಲ್ತಿದ್ಯಾ, ಯಾಕೆ ಲಾಕ್ ಮಾಡಿದ್ಯಾ, ಲಾಕ್ ತೆಗಿಯೇ ಅಂತ ನಮ್ಮಕ್ಕ ಭಾರಿ ಇದ್ದಾಳೆ. ನಮ್ಮ ಅಮ್ಮನಿಗೆಲ್ಲ ಇಲ್ಲದೆಲ್ಲ ಹೇಳ್ತಾಳೆ. ನಾನು ಅದಕ್ಕೆ ಅವಳು ಹೆಂಗೋ ಮದುವೆ ಆಗಿ ಹೋಗಾಳಪ್ಪ, ನಮ್ಮಮ್ಮ ಮದುವೆ ಮಾಡ್ತೀನಿ ಅನ್ನೋದು. ನಾನು ಹೆಂಗೋ ಒಬ್ಬಳೆ ಮನೇಲಿ ಹೆಂಗೋ ಇರ್ಬೋದಾಗಿತ್ತು, ಹೆಂಗೋ ಆಗೋದು. ಅವಳು ಮದುವೆ ಮಾಡಿ ಕಳಿಸಿದ್ರೆ ಚೆನ್ನಾಗಿರ್ತಿತ್ತು. ನೀವು ಅವಳಿ ಜವಳಿ ತಾನೆ? ಅವಳಿ ಜವಳಿ ಆದ್ರೂ ಅವಳು ನನಗೆ ಅಕ್ಕನೇ, ಯಾಕಂದರೆ ಅವಳು ಫಸ್ಟ್ ಹುಟ್ಟಿದ್ದಲ್ಲ, ಅದಕ್ಕೆ ನಾನು ಅಕ್ಕ ಅಂತಲೇ ಕರೆಯೋದು ಅವಳನ್ನ. ನಾನು ಮೊದಲಿಂದಲೂ ಹಂಗೆ ಅಕ್ಕ ಎಂತಲೇ ಕರೆಯೋದು. ಫಸ್ಟ್ ಯಾರು ಹುಟ್ಟಿರ್ತಾರೋ ಅವ್ರ ಅಕ್ಕ, ಆಮೇಲೆ ನಾನು 2ನೇ ಅವಳಲ್ಲ, ಅದಕ್ಕೆ ನಾನು
ತಂಗಿ ಈ ಥರ ಅವಳಿ ಜವಳಿ ಆದ್ರೂ. ಓ ಹೌದಾ, ಸರಿ 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 ಆಯಿತು. ನನಗೆ ಇದೆಲ್ಲ ಮ್ಯಾಟ್ರೇ ಗೊತ್ತಿರಲಿಲ್ಲ. ನಾನು ಅವಳಿ ಜವಳಿ ಅಂತ ಅಂದ್ಕೊಂಡ್ರೆ ನೀನು ನಿಮ್ಮ ಅಕ್ಕನ ಹೆಸರಿದ್ದೆ ಕರಿತೀಯ ಅಂತ ಅಂದ್ಕೊಂಡಿದ್ದೆ. ಹಂಗಾದ್ರೆ ನಿಮ್ಮ ಅಕ್ಕನ ಅಕ್ಕ ಅಂತ ಕರಿತೀಯ ನೀನು. ನಾನು ಇದು ಯಾಕಪ್ಪ ಇವಳು ಯಾವಾಗಲೂ ಅಕ್ಕ ಅಕ್ಕ ಅಂತ ಕರಿತಾಳೆ ಅವ್ರ ಅಕ್ಕ ಅಂತ ನಾನು ಹಂಗೆ ಅನ್ಕೊಂತಿದ್ದೆ, ಕೇಳೋಣ ಅಂತ. ಆದರೆ ನಾನು ಬೇರೆ ಬೇರೆ ಮಾತಾಡೋ ಅಂಥ ಸಮಯದಲ್ಲಿ ಕೇಳೋಕೆ ಆಗ್ತಾ ಇರಲಿಲ್ಲ ಅಷ್ಟೇ. ಸರಿ ಸರಿ ಆಯಿತು. ಮತ್ತು ನಿಮ್ಮ ಅಕ್ಕ ಇಲ್ವಾ ಇವಾಗ? ಇಲ್ಲ ನಮ್ಮ ಅಕ್ಕನೂ ನಮ್ಮ ಅಮ್ಮಯ್ಯ ಇಬ್ಬರು ಹೋಗವ್ರಿ. ನಾನು ಆರಾಮಾಗಿದ್ದೀನಿ. ಅವ್ರು ಇವಾಗಿನ ಹೋದ್ರು. ಈಗ ಹೋದ್ರೆ 1 ಗಂಟೆ ಗೊತ್ತಲ್ಲ. ಎಲ್ಲಾದರೂ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಬೇರೆ ಬೇರೆ ಮ್ಯಾಟ್ರ್ಗಳು ಹಿಂಗೆ ಎತ್ಕೊಂಡು ಕೂತ್ಕೊಂಡು ಮಾತಾಡ್ತಿರ್ತಾರೆ. ನಮ್ಮ ಅಕ್ಕ ಇನ್ನು ಹಿಂಗೆ ನಮ್ಮ ಅಮ್ಮನ ಜೊತೆ ಸೇರ್ಕೊಬಿಟ್ರೆ ಕೂತ್ಕೊಂಡು ಮಾತಾಡ್ತಾ ಇರ್ತಾಳೆ. ಯಾವಾಗ್ಲೂ ನಮ್ಮ ಅಕ್ಕನೂ ಅದೇ ಥರ ನಮ್ಮ ಅಮ್ಮನ ಥರನೇ. ಏನಾದರೂ ವಿಷಯ ಸಿಕ್ಬಿಟ್ರೆ ಚೆನ್ನಾಗಿ ಮಾತಾಡ್ತಾ ಹೋಗ್ತಾ ಇರ್ತಾಳೆ. ನಾನು ಮಾತ್ರ ಬೇರೆ ಏನೇ ಟೆನ್ಷನ್ ತಗೊಳ್ಳಲ್ಲ. ಟೆನ್ಷನ್ ತಗೊಳಕ್ಕಾಗಲ್ವಲ್ಲ, ನೀನು ಬೇರೆ ಯೋಚನೆ ಮಾಡ್ತಾ ಇರ್ತೀಯ. ನಿನಗೆ ಬೇರೆ ಯೋಚನೆ ಅಂಥದ್ರಲ್ಲಿ ನೀನು ಅದನ್ನೆಲ್ಲ ಎಲ್ಲಿ ತಲೆ ಕೆಡಿಸ್ಕೊಂತೀಯಲ್ವಾ? ನಿನಗೆ ಒಂಥರ ಚಿಂತೆ, ಅವ್ರಿಗೊಂಥರ ಚಿಂತೆ. ನಿಜವಾಗ್ಲು ನನಗೆ ಒಂಥರ ಅವ್ರಿಗೆ ಒಂಥರ ಹೇಳ್ಬಾರ್ದು. ಒಬ್ಬೊಬ್ರು ಮನಸ್ಸು ಒಂದೊಂದು ಥರ. ನಮ್ಮ ಅಕ್ಕನ ಥರ ನನಗೆ ಇರೋಕ್ಕೆ ಆಗಲ್ಲ. ಅವಳೊಂಥರ ಬಿಡು. ನಮ್ಮ ಅಮ್ಮನಿಗೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾಳೆ. ನನಗೆ ನಮ್ಮಮ್ಮ ಹೇಳಿದ ಕೆಲಸ ಮಾಡೋದಾಗಲಿ ಬೇರೆ ಬೇರೆ ಕೆಲಸಗಳು ಮಾಡೋದಾಗಲಿ ಅದೆಲ್ಲ ಮಾಡೋಕ್ಕೆ ಆಗಲ್ಲ. ನನಗೆ ಇಷ್ಟು ಕೆಲಸ ಮಾಡಬೇಕಂದ್ರೆ ಬೇಜಾರು. ನಮ್ಮ ಅಕ್ಕ ಹಂಗಲ್ಲ, ಮನೆ ಕೆಲಸ ಎಲ್ಲ ಮಾಡಿಬಿಡ್ತಾಳೆ. ನಾನು ಅದಕ್ಕೇ ಎಲ್ಲ ಅವಳಿಗೆ ಹೇಳ್ಬಿಡ್ತೀನಿ ನಮ್ಮ ಅಕ್ಕನಿಗೆ. ಏನು ಕೆಲಸ ಮಾಡೋದಿದ್ರು ಅಕ್ಕ ನೀನೇ ಮಾಡು ಅಂತ ಹೇಳ್ತೀನಿ. ಅಮ್ಮ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಕಣಮ್ಮ ಅಂತ ಹೇಳ್ಬಿಡ್ತೀನಿ. ಏನು ಮಾಡೋದು, ನನಗೆ ಇಷ್ಟನೇ ಆಗಲ್ಲ ಮನೆ ಕೆಲಸ ಈ ಥರ ಎಲ್ಲ ಮಾಡ್ಬೇಕಂದ್ರೆ. ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ. ಎಲ್ಲ ಮಾಡ್ತಿರ್ತಾಳೆ ನಮ್ಮ ಅಮ್ಮನ ಜೊತೆಗೆಲ್ಲ. ಏನು ಕೆಲಸ ಹೇಳಿದ್ರು ಎಲ್ಲ ಅವಳ್ದೇನೆ. ಸೋಂಬೇರಿ ಅಲ್ವಾ ನೀನು? ತುಂಬ ಸೋಂಬೇರಿ ಅನಿಸುತ್ತೆ. ಮತ್ತು ಮದುವೆ ಆದಮೇಲೆ ಹೆಂಗೆ ಮಾಡ್ತೀರಾ? ಅಯ್ಯೋ, ಮದುವೆ ಆದಮೇಲೆ ಮಾಡಬೇಕಪ್ಪ. ಮದುವೆ ಆದಮೇಲೆ ಹೆಂಗೆ ಮಾಡ್ತೀರಾ ಅಂತಂದರೆ, ಮದುವೆ ಆದಮೇಲೆ ನಮ್ಮ ಮನೆ, ನಮ್ಮ ಸಂಸಾರ, ನಮ್ಮ ಮನೆ ಅನ್ನೋದು ಬಂದಿರುತ್ತಲ್ಲ, ಮಾಡ್ತಾ ಹೋಗ್ತೀವಿ ಹಂಗೆ. ಮದುವೆ ಆಗಿ ಹೋದ್ಮೇಲೆ ಹೆಣ್ಮಕ್ಳು ನಾವು ಎಷ್ಟೇ ಕೆಲಸ ಮಾಡಲಿಲ್ಲ ಅಂತಂದ್ರೂ ಮಾಡಲೇಬೇಕಾಗುತ್ತೆ. ಯಾರೇನೇ ಹೇಳಿದ್ರು ಅವಾಗ ಮಾಡಬೇಕಾಗುತ್ತೆ. ಕೆಲಸ ಮಾಡ್ದಂಗೆ ಅವಾಗ ಇರೋಕ್ಕಾಗಲ್ಲ. ಇವಾಗಂತೂ ಇಲ್ಲಿ ಅಮ್ಮನ ಮನೇಲಿ ಇದ್ದೀವಿ, ಈ ಥರ ಇದ್ದೀವಿ ಅಷ್ಟೇ. ಆಮೇಲೆ ಕೆಲಸ ಮಾಡಬೇಕಾಗುತ್ತೆ. ಹೆಂಗೋ ಅವಾಗ ನೋಡೋಣ ಬಿಡು. ಇವಾಗ ಸದ್ಯಕ್ಕೆ ಯಾಕೆ ಹತ್ರದಲ್ಲೇ ಇದೆ ತನ್ವಿ, ಅದಕ್ಕೆ ಕೇಳ್ತಾ ಇರೋದು. ಮತ್ತು ಇಲ್ಲ ಮನೆಗೆ ಬಂದರೆ ನೀನು ಹೆಂಗೆ ಕೆಲಸ ಮಾಡ್ತೀಯ, ಏನು ಕೆಲಸ ಮಾಡೋಕ್ಕೆ ಆಗಲ್ಲ, ಮನೆ ಕೆಲಸ ಎಲ್ಲ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ ಅಂತ ಹೇಳ್ತಿರ್ತೀಯಲ್ಲ, ಅದಕ್ಕೆ ನಾನು ಮನೆಗೆ ಬಂದಾಗ ನೀನು ಹೆಂಗೆ ಕೆಲಸ ಮಾಡ್ತೀಯಾ ಅಂತ ಹೇಳಿ ನಾನು ನಿನಗೆ ಕೇಳಿದ್ದು. ಸರಿ, ಅವಾಗ ನೋಡ್ಕೊಳ್ಳೋಣ ಬಿಡು. ಇವಾಗ ಹೆಂಗೋ ಸದ್ಯ ಈಗ ಚೆನ್ನಾಗಿದ್ದೀವಲ್ಲ ಇಬ್ಬರು ಮಾತಾಡ್ಕೊಂಡು. ಹೆಂಗೋ ಇವಾಗ ಸದ್ಯಕ್ಕೆ ಏನು ಅದೆಲ್ಲ ಏನು ಚಿಂತೆ ಇಲ್ಲ. ನಮ್ಮ ಅಕ್ಕನ ಮದುವೆ ಆಗ್ಬಿಟ್ರೆ ನನಗೆ ಅಷ್ಟೇ ಸಾಕು. ನಮ್ಮ ಅಕ್ಕನ ಮದುವೆ ಆದರೆ ಇನ್ನೂ 1-2 ವರ್ಷ ಆದರೂ ಪರವಾಗಿಲ್ಲ, ನಮ್ಮ ಮೆಲ್ಲಿಗೆ ಮದುವೆ ಆದರೆ ಸಾಕು. ಇವಾಗ ಫಸ್ಟ್ ನಮ್ಮ ಅಕ್ಕನ ಮದುವೆ ಆಗಬೇಕಂತ ನಾನು ಕಾಯ್ತಾ ಇದ್ದೀನಿ. ಅವಳ ಮದುವೆ ಒಂದು ಆಗ್ಬಿಟ್ಟಿದ್ರೆ ನಾನು ಬೇರೆ ಇನ್ನೇನು ತಲೆನೇ ಕೆಡಿಸ್ಕೊಂತಿರ್ಲಿಲ್ಲ. ಅವಳು ಬೇಗ ಮದುವೆ ಆಗಲಿ ಅಂತ ಅನ್ಕೊಂತೀನಿ. ಆದರೆ ಇನ್ನೂ ಆಗಂಗೆ ಇಲ್ಲ. ನಮ್ಮ ಅಮ್ಮಂಗೆ ಮಾಡ್ಬೇಕಂತ ಇಷ್ಟ ಐತೆ, ಆದರೆ ನಮ್ಮ ಅಪ್ಪ ಒಪ್ತಾ ಇಲ್ಲ ಅಷ್ಟೇ. ನನಗೆ ನಮ್ಮ ಅಕ್ಕನ ಮದುವೆ ಮಾಡಿ ಕಳಿಸ್ಬಿಡ್ಬೇಕು ಅನ್ನೋದೇ ಇರೋದು. ನನಗಂತೂ ಸಿಕ್ಕಾಪಟ್ಟೆ ಸಿಟ್ಟು ಬಂದೈತೆ. ನನ್ನ ಮಗಳು ಯಾರ ಜೊತೆಗೋ ಮಾತಾಡ್ತಾ ಇದ್ದಾಳೆ. ಅದು ಯಾರು ಏನು ಎತ್ತ ಅಂತ ಗೊತ್ತಿಲ್ಲ. ಅದಕ್ಕೆ ಇವಾಗ ನನ್ನ ಕೈಗೆ ಸಿಗೇ ಬಿದ್ಲು. ನಾನು ಮಾತಾಡ್ತೀನಿ ನೋಡ್ರಿ. ಅವಳಿಗೆ ಹೆಂಗೆ ಬುದ್ಧಿ ಕಲಿಸ್ತೀನಿ ಅಂತೇಳಿ ನೋಡ್ತಾ ಇರಿ. ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.